ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾವೀಗ ಇದ್ದೀವಿ ಯಜಮಾನನ ದರ್ಶನವಾಗಲಿರುವಂತಹ ಒಂದು ಮುಖ್ಯ ಚಿತ್ರಮಂದಿರ ನರ್ತಕಿ ಚಿತ್ರಮಂದಿರದಲ್ಲಿ. ನರ್ತಕಿ ಚಿತ್ರಮಂದಿರದಲ್ಲಿ ದರ್ಶನ್ ಹಾಗೂ ಡಿ ಬಾಸ್ ರವರ ನರ್ತನ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಶುರುವಾಗಲಿದೆ. ಅದಕ್ಕೂ ಇದೆಲ್ಲದರ ಜೊತೆಗೆ ನಿಮಗೆ ಮತ್ತೊಂದು ದೊಡ್ಡ ಸರ್ಪ್ರೈಸ್ ಕಟ್ಟಿದೆ. ಏನಪ್ಪಾ ಅಂತಂದ್ರೆ 80 ಅಡಿ ದರ್ಶನ್ ಕಟ್ಟೋಟ್ ಜೊತೆಗೆ ಮತ್ತೊಂದು ಕಟ್ಟೋಟ್ ಬಿಟ್ಟಿದೆ. ಯಾರ್ದೋ ಕಟ್ಟೋಟ್ ಅನ್ನೋ ಸುದ್ದಿ ನಮಗೆ ತಿಳಿಸ್ತೀವಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಆ ಸರ್ಪ್ರೈಸ್ ಏನೋ ನಾವು ನಿಮಗೆ ಚಿಕ್ಕದಾಗಿ ತೋರಿಸ್ತಾ ಇದೀವಿ ನೋಡಿ. ದರ್ಶನ್ ರವರ 80 ಅಡಿ ಕಟ್ಔಟ್ ಜೊತೆಗೆ ಅವರ ಪುತ್ರ ವಿನೀಶ್ ರವರ ಕಟ್ಔಟ್ ಕೂಡ ಬಿದ್ದಿದೆ. 30 ಅಡಿಯ ಕಟ್ಔಟ್ ಇದೇ ಮೊದಲ ಬಾರಿಗೆ ಬಿದ್ದಿರೋದು. ಇದಕ್ಕೂ ಹಿಂದೆ ನಡೆದಂತಹ ಐರಾವತ ಸಿನಿಮಾದ ಕಟ್ಔಟ್ ಕೂಡ ಬಿದ್ದಿತ್ತು. ಈ ಸಿನಿಮಾದ ಕಟ್ಔಟ್ ನ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದರಲ್ಲಿ ಡಿ ಬಾಸ್ ಸಿನಿಮಾದ ಒಂದು ಶಿವನಂದಿ ಸಾಂಗ್ ಇದೆ. ಶಿವನಂದಿ ಸಾಂಗ್ ನ ಒಂದು ಗೆಟಪ್ ಈ ಕಟ್ಔಟ್ ನಲ್ಲಿ ನಾವು ಕಾಣಬಹುದು. ಏನಪ್ಪಾ ಅಂತಂದ್ರೆ ಪಂಚೆ ಹಾಗೂ ಬನಿಯನ್ ಧರಿಸಿ ಸೊಂಟದಲ್ಲಿ ಟವಲ್ ಕೊಟ್ಟಿರುವಂತಹ ಡಿ ಬಾಸ್ ಪುತ್ರನ ಕೈಯಲ್ಲಿ ಒಂದು ಹಸು ನಾವು ದೊಣ್ಣೆ ಕೊಡೋ ಕಾಣ್ತಿದೆ. ಈ ಸಿನಿಮಾದಲ್ಲಿ ಎಲ್ಲ ನೋಡ್ತಿದ್ರೆ ಡಿ ಬಾಸ್ ಅವರ ಪುತ್ರ ಕೂಡ ಸಿನಿಮಾದಲ್ಲಿ ಕಾಣಬಹುದು ಅನ್ನೋ ಒಂದು ಕುತೂಹಲ ಅಭಿಮಾನಿಗಳಿಗೀಗ ಸಾಕಷ್ಟು ನಿರೀಕ್ಷೆನ ಮೂಡಿಸಿದೆ. ವೀಕ್ಷಕರ, ಇನ್ನೊಂದು ಕುತೂಹಲಕಾರಿ ಸಂಗತಿ ಏನಪ್ಪಾ ಅಂತಂದ್ರೆ ಇಲ್ಲಿ ಬಿದ್ದಿರುವಂತಹ ದರ್ಶನ್ ರವರ ಕಟ್ಔಟ್ ನಲ್ಲಿ ನಮಗೆ ಒಂದು ಟ್ರೈಲರ್ ನ ಒಂದು ದೃಶ್ಯವನ್ನ ನೆನಪು ಮಾಡಬಹುದು. ಏನಪ್ಪಾ ಅಂತಂದ್ರೆ ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆವರುಳಿಸಿ ನಿಯತ್ತಾಗಿ ಕಟ್ಟಿರೋ ಸ್ವಂತ ಬ್ರ್ಯಾಂಡ್ ಕೂಡ ಇನ್ನೂ ಒಂದು ಡೈಲಾಗ್ ನ ಬೆವರೋನಿಗಳು ಆ ಕಟ್ಔಟ್ ನಲ್ಲಿ ಕಾಣ್ತಿವೆ. ವೀಕ್ಷಕರೇ, ಇನ್ನೊಂದು ಕಟ್ಔಟ್ 80 ಅಡಿ ಬಿದ್ದಿದೆ. ಇದೇ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಚಿತ್ರರಂಗದಲ್ಲಿ ಅತಿ ದೊಡ್ಡ ಕಟ್ಔಟ್ ಬಿದ್ದಿರೋದಂದ್ರೆ ಅದು ನಮ್ಮ ಡಿ ಬಾಸ್ ಕಟ್ಔಟ್. ಈ ಕಟ್ಔಟ್ ನ ವಿಶೇಷತೆ ಏನಪ್ಪಾ ಅಂತಂದ್ರೆ ಈ ಚಿತ್ರದ ಟ್ರೈಲರ್ ನಲ್ಲಿ ನೀವು ಮೊದಲೇ ನೋಡಿದ್ದೀರಾ. ಕ್ಯಾಡ್ಬರೀಸ್, ಆನೆ ನಡೆದಿದ್ದ ದಾರಿ ಬರ್ತಾ ಇದ್ದೀನಿ, ತಾಕತ್ತಿದ್ರೆ ಕಟ್ಟಾಕೋ ಅನ್ನೋ ಒಂದು ಡೈಲಾಗ್ ನ ಆನೆ ನಡೆದಂತ ದಾರಿಯಲ್ಲೇ ದರ್ಶನ್ ರವರು ಕಾಣ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಡಿ ಬಾಸ್ ದರ್ಶನವನ್ನ ಮಾಡಲಿಕ್ಕೆ ಹೈದರಾಬಾದ್ ನಿಂದ ಅಭಿಮಾನಿಯೊಬ್ರು ಬಂದಿದ್ದಾರೆ. ಪಾಪ ಅವರಿಗೆ ಗೊತ್ತಿಲ್ಲ ನಾಳೆ ಬೆಳಿಗ್ಗೆ ರಿಲೀಸ್ ಆಗೋದು ಅಂತ, ಈಗಲೇ ರಿಲೀಸ್ ಆಗುತ್ತೆ ಅನ್ನೋ ಒಂದು ಕುತೂಹಲ ಸಂಭ್ರಮದಿಂದ ಬಂದಿದ್ದಾರೆ. ಬನ್ನಿ, ಅವ್ರು ಏನ್ ಹೇಳ್ತಾರೆ ಮಾತಾಡೋಣ. ಸರ್, ನಾನು ಇವತ್ತು ರಿಲೀಸ್ ಅಂತ ಬಂದೆ, ಆದ್ರೆ ಬಟ್ ನಂದು ಸರಿಯಿಲ್ಲ ಅನ್ಸುತ್ತೆ. ಆದ್ರೆ ನಾಳೆ ಅಂತ ರಿಲೀಸ್. ಬಟ್ ಶಾಸ್ತ್ರಿ ವಿಷ್ಣುವರ್ಧನ್ ಅವ್ರದ್ದು ಯಜಮಾನ ಫಿಲಂ ಇತ್ತು. ಬಟ್ ಅದ್ರಲ್ಲಿ ಅಣ್ಣ ತಮ್ಮಂದ್ರು ಏನಿರ್ಬೇಕು ಎತ್ತ ಇರ್ಬೇಕಂತ ಇತ್ತು. ಬಟ್ ದರ್ಶನ್ ಅವರು ಇವತ್ತಲ್ಲ, ನಾನು 2-3 ದಿನ ಹಿಂದೆ ಬಂದ್ಬಿಟ್ಟು ಟಿವಿನಲ್ಲಿ ನೋಡಿದ್ದೆ. ಎಲ್ಲ ಕಣ್ಣಲ್ಲಿ ನೀರು ಹಾಕಿ ಅಂತ ಪಾತ್ರ ಮಾಡಿದ್ದಾರೆ. ನೋಡ್ಲೇಬೇಕಂತ ನಾನು ಬಂದೆ, ಹೈದರಾಬಾದ್ ಬಂದೆ. ಬಟ್ ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಫೈನ್, ದರ್ಶನ್ ಅವರು ಇಷ್ಟೆಲ್ಲ ಗ್ರೇಟ್ ಆಗಿದೆ ಅಂದ್ರೆ ಜೈ ಕರ್ನಾಟಕ. ಆದ್ರೆ ಒಂದು ವಿಷಯ, ಸಾಹಸಿಂಹ ವಿಷ್ಣುವರ್ಧನ್ ಅವರು ಇಲ್ಲ ಅಂತಲ್ಲ, ಇವತ್ತು ದರ್ಶನ್ ಇಂದ ಸಾಹಸಿಂಹ ವಿಷ್ಣುವರ್ಧನ್ ಅವರು ಇದ್ದಾರೆ ಅಂತ ನಾನು ಪ್ರೂವ್ ಮಾಡ್ತೀನಿ. ನೈಸ್, ನಾಳೆ ಸಿನಿಮಾ ನೋಡಿ ಮತ್ತೆ ಕಮೆಂಟ್ ಮಾಡ್ತೀನಿ. ನೈಸ್, ಜೈ ಕರ್ನಾಟಕ. ಜೊತೆಗೆ ಇಲ್ಲಿ ಕಟ್ಔಟ್ಗಳೆಲ್ಲ ಬಿದ್ದಿದೆ. ಅಭಿಮಾನಿಗಳೆಲ್ಲ ತುಂಬಾ ಶ್ರಮ ಪಟ್ಟು ಕಟ್ಔಟ್ಗಳಿಗೆ ಹಾರ ಹಾಕ್ಬೋದು, ಏನೋ ಅಭಿಷೇಕ ಮಾಡೋದು, ಆ ರೀತಿ ಎಲ್ಲ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಸರ್, ಯಾವ ರೀತಿ ಮಾಡ್ತಿದ್ದೀರಾ? ಬೆಳಿಗ್ಗೆ ಯಾವ ರೀತಿ ಪ್ರಿಪರೇಷನ್ ನಡೀತಿದೆ? ಸರ್, ನಾವು ದೇವರ ನಂಬಿದ್ವಿ ಹೇಳೋ ಗೊತ್ತಿಲ್ಲ ಅಣ್ಣ. ಬಟ್ ಡಿ ಬಾಸ್ ಅಂದ್ರೆ ಪ್ರಾಣಕ್ಕಿಂತ ಹೆಚ್ಚು ನಮಗೆ. ನಾವು ಡಿ ಬಾಸ್ ಅಂದ್ರೆ ಅಷ್ಟು ಪ್ರಾಣ. ಬೆಳಿಗ್ಗೆ 7 ಗಂಟೆಗೆ ಫುಲ್ ಹೂವಿನಾರ ಎಲ್ಲ ಇದಿದೆ, ಫುಲ್ ಇದೆ. ಅಂದ್ರೆ ಇವಾಗ ಇನ್ನ ಕ್ರೌಡ್ ಇನ್ನ ಕಮ್ಮಿ ಇದೆ. ಇನ್ನೊಂದು ಹಾಫ್ ಅನ್ ಅವರ್ ಇನ್ನೂ ಜಾಸ್ತಿ ಫುಲ್ ಕ್ರೌಡ್ ಬರುತ್ತೆ. ಡಿ ಬಾಸ್ ಫ್ಯಾನ್ಗಳಂದ್ರೆ ದೇವ್ರಿಗಿಂತ ಹೆಚ್ಚು ನೋಡ್ತಾರೆ ಅವರು. ನಮ್ಮ ದೇವ್ರಿಗಿಂತ ಹೆಚ್ಚಣ ಅವ್ರು ನಮಗೆ. ಅದು ಡಿ ಬಾಸ್ ಅಂದ್ರೆ. ಅವ್ರಿಗೋಸ್ಕರ ನಾವೇನಾದ್ರೂ ಮಾಡಕ್ಕೆ ರೆಡಿ. ಡಿ ಬಾಸ್ ಅಂದ್ರೆ ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಒಂದು ಟಿಕೆಟ್ ಇಲ್ಲ ಅಣ್ಣ, ನಾವು ಇಷ್ಟು ಟಿಕೆಟ್ ಕೊಡ್ತಾ ಇಲ್ಲ. ಬೆಳಿಗ್ಗೆ ಟಿ ಶರ್ಟ್ ವಿತರಣೆ ಕೂಡ ಇತ್ತು, ಅದಾಯ್ತು. ಆದ್ರೆ ಟಿಕೆಟೇ ಸಿಗ್ತಾ ಇಲ್ಲ ಅಷ್ಟೇ. ನಾಳೆ ಏನಾದ್ರು ಬರೋ ಅಭಿಮಾನಿಗಳಿಗೆ ಏನಾದ್ರು ಇಷ್ಟು ಊಟ ತಿಂಡಿ ಆ ರೀತಿ ನೋಡ್ಬೇಕಣ್ಣ. ಎಲ್ಲ ಬೆಳಿಗ್ಗೆ ಅಣ್ಣ ಯಾವ ತರ ಇದು ಮಾಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಅದೇನು ಗೊತ್ತಿಲ್ಲ. ಬಟ್ ಫಿಲಮ್ ನೋಡ್ಬೇಕಂತ ಬಂದಿದ್ದೀವಿ. ಇವತ್ತಲ್ಲ ನಾಳೆ ತನಕ ಇಲ್ಲೇ ಕುತ್ಕೊಂಡು ಕಾಯ್ಕೊಂಡು ಟಿಕೆಟ್ ತಗೊಂಡು ಫಿಲಮ್ ನೋಡ್ಕೊಂಡೇ ನಾವು ಹೋಗೋದು. ವೀಕ್ಷಕರೇ, ಇದಿಷ್ಟು ದರ್ಶನ್ ಅಭಿಮಾನಿಗಳ ಒಂದು ಸೆಲೆಬ್ರೇಷನ್, ಕಾತುರವಾಗಿ ಕಾಯ್ದಿರುವಂತಹ ಒಂದು ಸೆಲೆಬ್ರೇಷನ್ ಆಗಿದೆ. ಯಜಮಾನ ಚಿತ್ರದ ಪ್ರತಿಯೊಂದು ಸೀನ್ ಅನ್ನು ನಾವು ನಿಮ್ಮ ಕರ್ನಾಟಕ ಟಿವಿಯಲ್ಲಿ ತೋರಿಸ್ತೀವಿ. ಧನ್ಯವಾದಗಳು. ಒಂದು ನಿಮಿಷ ವಿಡಿಯೋ ಅದನ್ನ ಬೆಳಗ್ಗೆ ಹೇಳ್ತಿರಲ್ಲ, ಸ್ಟಾರ್ ಅವರ ಅಭಿಮಾನಿಗಳು ಕೂಗ್ಬೇಕು, ಅವರ ಹೆಸರನ್ನ ಆಕಾಶದ ಎತ್ತರಕ್ಕೆ ಹಾರಿಸಬೇಕು ಅನ್ನೋ ಒಂದು ಸಂಭ್ರಮದಲ್ಲಿದ್ದಾರೆ. ಬನ್ನಿ, ಅವ್ರು ಯಾವ ರೀತಿ ಸೆಲೆಬ್ರೇಷನ್